ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದಿನೇಶ್ ದೊಡ್ಡಮನೆ. ಭಾರತ ಕಂಡಂತಹ ಶ್ರೇಷ್ಠ ಕ್ರಿಕೆಟ್ ಆಟಗಾರರ ಪಟ್ಟಿಯಲ್ಲಿ ರೋಹಿತ್ ಶರ್ಮಾ ಕೂಡ ಒಬ್ಬರು. ಅವರು ತಮ್ಮ ಬಿಗ್ ಶಾಟ್ಗಳಿಗೆ ಹೆಸರುವಾಸಿಯಾಗಿದ್ದು ಅವರನ್ನ ಹಿಟ್ ಮ್ಯಾನ್ ಶರ್ಮಾ ಅಂತಾನೆ ಕರೆಯಲಾಗ್ತದೆ. ಅಂತಹ ಹಿಟ್ ಮ್ಯಾನ್ ಶರ್ಮಾ ಸದ್ಯ IPL ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ಆಡ್ತಾ ಇದ್ದಾರೆ. ಅವರು ನಿನ್ನೆ ಅಂದ್ರೆ ಮೇ 7ನೇ ತಾರೀಕು ದಿಢೀರನೆ ಟೆಸ್ಟ್ ನಿಂದ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಹಾಗಿದ್ರೆ ಯಾವ ಕಾರಣಕ್ಕೆ ಅವರು ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಮತ್ತು ಟೆಸ್ಟ್ ನಲ್ಲಿ ಅವರ ದಾಖಲೆಗಳು ಹೇಗಿದೆ ಅನ್ನೋದರ ಕಂಪ್ಲೀಟ್ ಆದಂತಹ ವರದಿಯನ್ನ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ರೋಹಿತ್ ಶರ್ಮಾ ಅವರು 2013ನೇ ಇಸ್ವಿಯಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯದ ಮೂಲಕ ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆಯನ್ನ ಮಾಡ್ತಾರೆ. ಆದ್ರೆ ಅದಾದ ಬಳಿಕ ಪದಾರ್ಪಣಾ ಪಂದ್ಯದಲ್ಲಿಯೇ ವೆಸ್ಟ್ ಇಂಡೀಸ್ ವಿರುದ್ಧ ಬರೋಬ್ಬರಿ 177 ರನ್ ಸಿಡಿಸಿ ಪಂದ್ಯವನ್ನ ಗೆಲ್ಲಿಸಿದಂತಹ ರೋಹಿತ್ ಶರ್ಮಾ ಅವರು ಅದಾದ ಬಳಿಕ 2019ರವರೆಗೂ ಅಂದ್ರೆ ಒಂದು ಸ್ಥಿರ ಪ್ರದರ್ಶನದ ಇಲ್ಲದೇ ಇದ್ದ ಕಾರಣಕ್ಕಾಗಿ ಆಗಾಗ ತಂಡಕ್ಕೆ ಬಂದು ಹೋಗೋದನ್ನ ಮಾಡ್ತಾರೆ. ಆದ್ರೆ 2019ರ ಬಳಿಕ ಅವರು ಆರಂಭಿಕರಾಗಿ ಬಡ್ತಿಯನ್ನ ಪಡಿತಾರೆ. ಆರಂಭಿಕರಾಗಿ ಬಡ್ತಿಯನ್ನ ಪಡೆದ ನಂತರ ರೋಹಿತ್ ಶರ್ಮಾ ಅವರು ಟೆಸ್ಟ್ ನಲ್ಲಿಯೂ ಕೂಡ ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸ್ಕೊಳ್ತಾರೆ. ಮಾತ್ರವಲ್ಲ, 2021ನೇ ಇಸ್ವಿಯಲ್ಲಿ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ಯಾಪ್ಟನ್ಶಿಪ್ ನಿಂದ ಕೆಳಗಿಳಿದ ಬಳಿಕ ರೋಹಿತ್ ಶರ್ಮಾ ಅವರು ನಾಯಕತ್ವವನ್ನ ಜವಾಬ್ದಾರಿಯನ್ನ ವಹಿಸ್ಕೊಳ್ತಾರೆ. ಟೆಸ್ಟ್, ಏಕದಿನ ಮತ್ತು T20 ಮೂರು ಫಾರ್ಮ್ಯಾಟ್ಗಳಲ್ಲಿಯೂ ಕೂಡ ನಾಯಕರಾಗಿ ಭಾರತ ತಂಡವನ್ನ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿದ ನಾಯಕರುಗಳ ಪಟ್ಟಿಯಲ್ಲಿ ರೋಹಿತ್ ಶರ್ಮಾ ಕೂಡ ಸೇರ್ಕೋತಾರೆ. ರೋಹಿತ್ ಶರ್ಮಾ ಅವರು 2021ರಿಂದ 23ರವರೆಗೆ ನಡೆದಂತಹ ಟೆಸ್ಟ್ ಚಾಂಪಿಯನ್ಶಿಪ್ ನಲ್ಲಿ ಭಾರತವನ್ನ ಫೈನಲ್ಗೂ ಕೊಂಡೊಯ್ತಾರೆ. ಆದ್ರೆ ದುರದೃಷ್ಟ ಎಂಬಂತೆ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ನಲ್ಲಿ ಭಾರತ ಸೋತೋಗುತ್ತೆ. ಅದಾದ ಬಳಿಕ ಭಾರತ ಒಂದು ರೀತಿಯಾಗಿ ಟೆಸ್ಟ್ ನಲ್ಲಿ ಸತತವಾದಂತಹ ಸೋಲುಗಳನ್ನ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ಕಾಣ್ತಾ ಹೋಗುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಟೆಸ್ಟ್ ಚಾಂಪಿಯನ್ಶಿಪ್ 2025ಕ್ಕೆ ಅತ್ಯಂತ ಮಹತ್ವದ ಸರಣಿ ಅನಿಸಿಕೊಂಡಂತಹ ನ್ಯೂಜಿಲೆಂಡ್ ವಿರುದ್ಧದ ಸರಣಿಯನ್ನ ಅತ್ಯಂತ ಹೀನಾಯವಾಗಿ, ಭಾರತದಲ್ಲಿಯೇ ನಡೆದಂತಹ ಸರಣಿಯನ್ನ 3-0 ಅಂತರದಲ್ಲಿ ಅತ್ಯಂತ ಹೀನಾಯವಾಗಿ ಸೋತೋಗುತ್ತೆ. ಅದಾದ ಬಳಿಕ ಬಾರ್ಡರ್ ಗವಾಸ್ಕರ್ ಸರಣಿಯನ್ನು ಕೂಡ ಭಾರತ ತಂಡ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಸೋಲುವ ಮೂಲಕ 2025ರ ಟೆಸ್ಟ್ ಚಾಂಪಿಯನ್ಶಿಪ್ ನಿಂದ ಹೊರಗುಳಿಯುತ್ತೆ. ಇದರಿಂದಾಗಿ ಅನೇಕ ಟೀಕೆಗಳು ರೋಹಿತ್ ಶರ್ಮಾ ಅವರ ವಿರುದ್ಧ ಕೇಳಿ ಬರುತ್ತೆ. ಅವರು ಟೆಸ್ಟ್ ನಿಂದ ಇನ್ನು ಟೆಸ್ಟ್ ಆಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ, ಅವರು ಈಗ ನಿವೃತ್ತಿಯನ್ನ ತೆಗೆದುಕೊಳ್ಳಿಕ್ಕೆ ಬೆಸ್ಟ್ ಸಮಯ ಅನ್ನುವಂತಹ ಟೀಕೆಗಳು ಕೂಡ ಎದುರಾಗುತ್ತೆ. ಇದರಿಂದಾಗಿ ರೋಹಿತ್ ಶರ್ಮಾ ಅವರು ಬಾರ್ಡರ್ ಗವಾಸ್ಕರ್ ಸರಣಿಯ ಕೊನೆಯ ಪಂದ್ಯದಲ್ಲಿ ನಾಯಕತ್ವದಿಂದ ಕೆಳಗಿಳಿದು, ಮಾತ್ರವಲ್ಲ ತಂಡದಿಂದನೇ ದೂರ ಇದ್ದು ಜಸ್ಪ್ರೀತ್ ಬುಮ್ರಾ ಅವರಿಗೆ ನಾಯಕತ್ವದ ಜವಾಬ್ದಾರಿಯನ್ನ ವಹಿಸಿಕೊಡ್ತಾರೆ. ಈ ಎಲ್ಲ ಘಟನೆಗಳ ಬಳಿಕ ರೋಹಿತ್ ಶರ್ಮಾ ಅವರ ಟೆಸ್ಟ್ ಕರಿಯರ್ ಒಂದು ರೀತಿಯಲ್ಲಿ ಕವಲು ದಾರಿಯತ್ತ ಸಾಗ್ತಾ ಇರುತ್ತೆ. ಮಾತ್ರವಲ್ಲ, ಅವರಿಗೆ ವಯಸ್ಸು ಕೂಡ ಆಗ್ತಾ ಇರೋದ್ರಿಂದ, ಸದ್ಯ ಅವರಿಗೆ 37 ವರ್ಷ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಟೆಸ್ಟ್ ಆಡುವುದು ಸ್ವಲ್ಪ ಕಷ್ಟ ಅಂತಾನೆ ಹೇಳಲಾಗ್ತಾ ಇತ್ತು. ಆದ್ರಿಂದಾಗಿ ಅವರು ನಿನ್ನೆ ದಿಢೀರನೆ ಒಂದು ನಿವೃತ್ತಿ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಇನ್ನು ರೋಹಿತ್ ಶರ್ಮಾ ಅವರು ಬರೋಬ್ಬರಿ 12 ವರ್ಷಗಳ ಕಾಲ ಟೆಸ್ಟ್ ಕ್ರಿಕೆಟ್ ನಲ್ಲಿ ಭಾರತದ ತಂಡದ ಪರವಾಗಿ ಆಡಿದ್ದಾರೆ. ಅಂದ್ರೆ ಅತ್ಯಂತ ದೀರ್ಘ ಅವಧಿಗೆ ಆಡಿರುವಂತಹ 2ನೇ ಭಾರತೀಯ ಆಟಗಾರ ಅಂತ ಹೇಳಿ ಕರ್ಸ್ಕೊಂಡಿದ್ದಾರೆ. ಈ ಅವಧಿಯಲ್ಲಿ ಅವರು ಆಡಿರೋದು ಮಾತ್ರ ಕೇವಲ 67 ಪಂದ್ಯಗಳನ್ನ ಮಾತ್ರ. ಯಾಕಂತಂದ್ರೆ ಅವರು ಆರಂಭಿಕನಾಗಿ ಬಡ್ತಿ ಪಡೆಯುವವರೆಗೂ ಕೂಡ ಆಗಾಗ ತಂಡಕ್ಕೆ ಬಂದು ಹೋಗುವುದನ್ನ ಮಾಡ್ತಾ ಇದ್ರು. ಅಂದ್ರೆ ಏನು ತಂಡದಲ್ಲಿಯೂ ಕೂಡ ಅತಿ ಹೆಚ್ಚು ಸ್ಪರ್ಧೆಗಳು ಇರೋದ್ರಿಂದ ರೋಹಿತ್ ಶರ್ಮಾ ಅವರಿಗೆ ಹೆಚ್ಚು ಅವಕಾಶಗಳು ಸಿಕ್ಕಿರುವುದಿಲ್ಲ. ಆ ಕಾರಣಕ್ಕೆ ಅವರು ಕೇವಲ 67 ಪಂದ್ಯಗಳನ್ನ ಮಾತ್ರ ಆಡಿದ್ದಾರೆ. ಇನ್ನು ರೋಹಿತ್ ಶರ್ಮಾ ಅವರ ಟೆಸ್ಟ್ ಕರಿಯರ್ ನಲ್ಲಿ ಬರೋಬ್ಬರಿ 12 ಶತಕಗಳನ್ನ ಸಿಡಿಸಿದ್ದಾರೆ. 67 ಪಂದ್ಯಗಳಲ್ಲಿ 4307 ರನ್ಗಳನ್ನು ಕೂಡ ಗಳಿಸಿದ್ದಾರೆ. ಇನ್ನು ಅತಿ ಕಡಿಮೆ ಪಂದ್ಯಗಳಲ್ಲಿ ಅಂದ್ರೆ ಕೇವಲ 67 ಪಂದ್ಯಗಳಲ್ಲಿ 91 ಸಿಕ್ಸರ್ಗಳನ್ನ ಸಿಡಿಸುವ ಮೂಲಕ ವೀರೇಂದ್ರ ಸೆಹ್ವಾಗ್ ಅವರ ಜೊತೆಗೆ ಅತಿ ಹೆಚ್ಚು ಸಿಕ್ಸರ್ಗಳ ಹೊಡೆದಂತಹ ಆಟಗಾರ ಎಂಬ ದಾಖಲೆಯನ್ನು ಕೂಡ ರೋಹಿತ್ ಶರ್ಮಾ ಅವರ ಹೆಸರಿನಲ್ಲಿದೆ. ಇನ್ನು ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ಯಾವೆಲ್ಲ ಸರಣಿಗಳನ್ನ ಗೆದ್ದಿದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಶ್ರೀಲಂಕಾ ವಿರುದ್ಧ 2-0 ಅಂತರದಲ್ಲಿ ಸರಣಿಯನ್ನ ಗೆದ್ದಿತ್ತು. ಅದಾದ ನಂತರ ಬಾಂಗ್ಲಾದೇಶ ವಿರುದ್ಧ 2-0 ಅಂತರದಲ್ಲಿ ಸರಣಿಯನ್ನ ಗೆದ್ದಿದ್ರು. ಮಾತ್ರವಲ್ಲ, ಆಸ್ಟ್ರೇಲಿಯಾ ವಿರುದ್ಧದೂ ಕೂಡ 2-1ರಲ್ಲಿ ಸರಣಿಯನ್ನ ಗೆದ್ಕೊಂಡಿತ್ತು. ಹಾಗೂ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ 2023ರ ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋಲುವ ಮೂಲಕ ನಿರಾಸೆಯನ್ನ ಅನುಭವಿಸಿತ್ತು. ಇದಾದ ಬಳಿಕ 2025ರ ಟೆಸ್ಟ್ ಚಾಂಪಿಯನ್ಶಿಪ್ ವೇಳೆಗೆ ಭಾರತ ತಂಡದಲ್ಲಿ ರೋಹಿತ್ ಶರ್ಮಾ ಅವರ ಒಂದು ಅವನತಿ ಹಾದಿಯತ್ತ ಸಾಗಿತ್ತು. ಇಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಇತ್ತೀಚೆಗೆ ನಡೆದಂತಹ ಸರಣಿಯನ್ನ ಸೋತಿದ್ರು ಹಾಗೂ ಬಾರ್ಡರ್ ಗವಾಸ್ಕರ್ ಸರಣಿಯನ್ನು ಸೋಲುವ ಮೂಲಕ ಸದ್ಯ ಇದೀಗ ರೋಹಿತ್ ಶರ್ಮಾ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ. ಇನ್ನು ರೋಹಿತ್ ಶರ್ಮಾ ಬಳಿಕ ಮುಂದಿನ ನಾಯಕ ಯಾರಾಗ್ತಾರೆ ಅನ್ನುವಂತಹ ಚರ್ಚೆಗಳು ಕೂಡ ಕ್ರಿಕೆಟ್ ವಲಯದಲ್ಲಿ ಆರಂಭವಾಗಿದೆ. ಅದರಲ್ಲಿ ಮುಖ್ಯವಾದಂತಹ ಹೆಸರು ಯಾವ್ದಪ್ಪ ಅಂತಂದ್ರೆ ಜಸ್ಪ್ರೀತ್ ಬುಮ್ರಾ ಅವ್ರದ್ದು ಕೇಳಿ ಬರ್ತಾ ಇದೆ. ಯಾಕಂದ್ರೆ
ಅವರು ಸದ್ಯ ಅತ್ಯಂತ ಕನ್ಸಿಸ್ಟೆನ್ಸಿ ಇರುವಂತಹ ಬೌಲರ್ ಆಗಿದ್ದಾರೆ. ಮಾತ್ರವಲ್ಲ, ಹಿರಿಯ ಅನುಭವ ಇರುವಂತಹ ವೇಗದ ಬೌಲರ್ ಆಗಿರೋದ್ರಿಂದ ಅವರಿಗೆ ಟೆಸ್ಟ್ ನಾಯಕತ್ವ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅವರಿಗೆ ಗಾಯದ ಕಾರಣದಿಂದಾಗಿ, ಈ ಒಂದು ಗಾಯದ ಕಾರಣ ಇರೋದ್ರಿಂದ ಅವರು ಕ್ಯಾಪ್ಟನ್ಸಿ ರೇಸ್ ನಿಂದ ಹೊರಗುಳಿಯುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಬ್ಬ ಆರಂಭಿಕ ಆಟಗಾರರಾಗಿರುವಂತಹ ಶುಭ್ಮನ್ ಗಿಲ್ ಅವರನ್ನೇ ಬಹುತೇಕವಾಗಿ ಆಯ್ಕೆದಾರರು ನಾಯಕನಾಗಿ ಪರಿಗಣಿಸುವ ಸಾಧ್ಯತೆ ಹೆಚ್ಚಿದೆ. ಯಾಕಪ್ಪ ಅಂತಂದ್ರೆ BCCI ಅಥವಾ ಆಯ್ಕೆ ಸಮಿತಿ ಸದ್ಯ ದೀರ್ಘಾವಧಿಗೆ ನಾಯಕರನ್ನ ನೇಮಕ ಮಾಡುವಂತಹ ಸಾಧ್ಯತೆ ಹೆಚ್ಚಿರೋದ್ರಿಂದ ಸದ್ಯ ಶುಭ್ಮನ್ ಗಿಲ್ ಅವರಿಗೆ ಈಗ ಕೇವಲ 25 ವರ್ಷಗಳು ಮಾತ್ರ. ಆ ಕಾರಣಕ್ಕೆ ಶುಭ್ಮನ್ ಗಿಲ್ ಅವರನ್ನೇ ದೀರ್ಘಾವಧಿಯ ನಾಯಕರನ್ನಾಗಿ ನೇಮಕ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇದರೊಟ್ಟಿಗೆ ಕನ್ನಡಿಗ KL ರಾಹುಲ್ ಕೂಡ ಈ ಒಂದು ರೇಸ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಯಾಕಂದ್ರೆ ಟೆಸ್ಟ್ ನಲ್ಲಿ ಆಡಿರುವಂತಹ ಅಪಾರ ಅನುಭವ ಇದೆ, ಹಾಗೂ ಟೆಸ್ಟ್ಗೆ ಯಾವ ರೀತಿಯಾಗಿ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಬ್ಯಾಟಿಂಗ್ ಆಡಬೇಕು, ಜವಾಬ್ದಾರಿ ಯಾವ ರೀತಿಯಾಗಿ ನಿಭಾಯಿಸಬೇಕು ಅನ್ನೋಂತಹದ್ದು ಕೂಡ ಅವರಿಗೆ ತಿಳಿದಿರೋದ್ರಿಂದ KL ರಾಹುಲ್ ಕೂಡ ಈ ಒಂದು ರೇಸ್ ನಲ್ಲಿದ್ದಾರೆ. ಇನ್ನು ಸದ್ಯ ಟೀಮ್ ಇಂಡಿಯಾದಿಂದ ದೂರ ಉಳಿದಿರುವಂತಹ ಮುಂಬೈನ ಅಜಿಂಕ್ಯ ರಹಾನೆ ಅವರಿಗೂ ಕೂಡ ಟೆಸ್ಟ್ ನಾಯಕತ್ವ ಸಿಗುತ್ತೆ ಅಂತ ಹೇಳಿ ಕ್ರಿಕೆಟ್ ವಲಯದಲ್ಲಿ ಚರ್ಚೆಗಳು ಆರಂಭವಾಗಿದೆ. ಒಟ್ಟಾರೆಯಾಗಿ ಬರೋಬ್ಬರಿ 12 ವರ್ಷಗಳ ಕಾಲ ಟೀಮ್ ಇಂಡಿಯಾದಲ್ಲಿ ಟೆಸ್ಟ್ ತಂಡದಲ್ಲಿ ಆಡಿರುವಂತಹ ರೋಹಿತ್ ಶರ್ಮಾ ಅವರ ಒಂದು ಎರ ಮುಕ್ತಾಯವಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ರೋಹಿತ್ ಶರ್ಮಾ ಅವರ ಮುಂದಿನ ಜೀವನ ಸುಖಕರವಾಗಿರ್ಲಿ ಅಂತೇಳಿ ಹಾರೈಸೋಣ.